ಓಕೆ, ಥ್ಯಾಂಕ್ ಯು ಮಂಜುನಾಥ ಡೀಟೇಲ್ಸ್ಗಾಗಿ. ಇನ್ನು ಕುಡಿದು ಗಣೇಶನಿಗೆ ಭಕ್ತಿಯನ್ನ ತೋರಿಸಿ ವಿಗ್ರಹವನ್ನ ವಿರೂಪಗೊಳಿಸ್ಬಿಟ್ಟಿದ್ದ ಒಬ್ಬ ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಕಂಠ ಪೂರ್ತಿ ಕುಡಿದು ಬಿಟ್ಟಿದ್ದಾನೆ, ಗಣೇಶನಿಗೆ ಭಕ್ತಿ ಬೇರೆ ತೋರಿಸಿದ್ದಾನೆ, ನಂತರ ವಿಗ್ರಹವನ್ನ ವಿರೂಪಗೊಳಿಸ್ಬಿಟ್ಟಿದ್ದ ಆತನನ್ನ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿವು ಎಂಬಾತ ಅರೆಸ್ಟ್ ಆಗಿರೋ ವ್ಯಕ್ತಿ ಗಾರ್ವೆಬಾವಿ ಪಾಳ್ಯದ ಖಾಸಗಿ ಬಿಲ್ಡಿಂಗ್ ಬಳಿ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರಲಾಗಿರುತ್ತೆ. ಬಿಲ್ಡಿಂಗ್ ಮುಂಭಾಗ 2 ಅಡಿ ಕಲ್ಲಿನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ವಿಗ್ರಹದ ಎಡಕಿವಿ ಮತ್ತು ಎಡಕೈ ಭಾಗಗಳು ಹಾನಿ ಮಾಡಲಾಗಿರುತ್ತೆ. ಯಾರೋ ಕಿಡಿಗೇಡಿಗಳು ವಿಗ್ರಹವನ್ನ ವಿರೂಪಗೊಳಿಸಿದ್ದಾರೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ಸಂಬಂಧ ಚೆಕ್ ಮಾಡಿದಾಗ, ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ, CCTV ವಿಜುವಲ್ಸ್ಗಳನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಶಿವನನ್ನ ಅರೆಸ್ಟ್ ಮಾಡಿದ್ದಾರೆ ಬೊಮ್ಮನಹಳ್ಳಿ ಠಾಣೆ ಪೊಲೀಸರು. ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದೆ ಎಡ ಕಿವಿ ಮತ್ತು ಎಡಕೈ ವಿರೂಪಗೊಳಿಸ್ಬಿಟ್ಟಿದ್ದಾನೆ. ಕಂಠ ಪೂರ್ತಿ ಕುಡಿದಿದ್ದಾನೆ ಅವನು. ಫುಲ್ ಕುಡಿದು ದೇವರಿಗೆ ಕೈ ಮುಗಿದು ಬೇಡ್ಕೊಂಡು ಭಕ್ತಿ ತೋರಿಸಿದ್ದಾನೆ. ಫುಲ್ ಕಂಠ ಪೂರ್ತಿ ಕುಡಿದಿದ್ದರಿಂದಾಗಿ ಹಂಗೆ ಆಯತಪ್ಪಿ ಕೆಳಗೆ ಬೀಳ್ತಾನೆ. ಕೆಳಗೆ ಬೀಳೋ ಟೈಮ್ನಲ್ಲಿ ವಿರೂಪಗೊಂಡ್ಬಿಟ್ಟಿದೆ. ಬೆಳಗ್ಗೆ ಎದ್ದು ಜನ ನೋಡಿದಾಗ ಯಾರೋ ಬೇಕು ಅಂತಲೇ ಇದು ವಿರೂಪಗೊಳಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಚೆಕ್ ಮಾಡಿದಂಥ ಸಂದರ್ಭದಲ್ಲಿ CCTV ವಿಜುವಲ್ಸು ಅಥವಾ ಐ ವಿಟ್ನೆಸ್ ಯಾರು ಇದ್ದಾರಾ ಎಲ್ಲವನ್ನೂ ಚೆಕ್ ಮಾಡಿ ನೋಡಿದಾಗ ಈತನ ಚಲನವಲನದ ಬಗ್ಗೆ ಗೊತ್ತಾಗುತ್ತೆ. ವಿಚಾರಣೆ ಮಾಡಿದಾಗ ಕುಡಿದು ಆಯತಪ್ಪಿ ಬಿದ್ದಿದ್ದಾನೆ ಇವನು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಏನೇನಾಯಿತು ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು? ಶರತ್, ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಗಾರ್ಬೇಬಾವಿ ಪಾಳ್ಯದಲ್ಲಿರುವಂತಹ ಒಂದು ಗಣಪತಿ ವಿಗ್ರಹದ ಮುಂದೆ ಈ ವ್ಯಕ್ತಿಯೊಬ್ಬ ಹೋಗಿ ಆತ ಪೂಜೆಯನ್ನ ಭಕ್ತಿಯನ್ನ ತೋರಿಸಿದ್ದಾನೆ. ಭಕ್ತಿಯಿಂದ ಆಗಿ ಪೂಜೆ ಅಂದ್ರೆ ಆತ ಕೈ ಮುಗಿದು ನಿಂತು ದೇವರ ಹತ್ರ ಕೇಳ್ಕೊಂಡಿದ್ದಾನೆ. ಅದಾದ ಬಳಿಕ ಆಯತಪ್ಪಿ ವಿಗ್ರಹದ ಮೇಲೆ ಬಿದ್ದ ಪರಿಣಾಮವಾಗಿ ಕೈ ಮತ್ತು ಕಿವಿಯ ಭಾಗಗಳು ಕೂಡ ವಿರೂಪಗೊಂಡಿರುವಂತದ್ದು. ಇದನ್ನ ಗಮನಿಸಿದಂತಹ ಸ್ಥಳೀಯರು ಯಾರೋ ಬೇರೆ ಅನ್ಯಕೊಮ್ಮಿನ ಯುವಕರು ಮಾಡಿರಬಹುದು, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಡೌಟ್ ಆಗಿತ್ತು. ಹಾಗಾಗಿ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಕೆಲವೊಂದು ವಿಜುವಲ್ಸ್ ಗಳನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಆತ ಸ್ಥಳೀಯ ಯುವಕ ಶಿವು ಅನ್ನೋದು ಕೂಡ ಗೊತ್ತಾಗಿದೆ. ಆದ್ರೆ ಮದ್ಯಪಾನ ಮಾಡಿ ಆತ ಬಂದು ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ರು ಕೂಡ ಆತ ಪೂಜೆ ಮಾಡುವ ನೆಪದಲ್ಲಿ ಬಂದು ಆಯತಪ್ಪಿ ಬಿದ್ದು ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ. ಸದ್ಯ ಆತನನ್ನ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಆತ ಭಕ್ತಿಯಿಂದ ಬಂದು ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕೈ ಮುಗಿಯುವ ವೇಳೆಯಲ್ಲಿ ಆಯತಪ್ಪು ಬಿದ್ದು ಈ ರೀತಿ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಆದ್ರೆ ಆತ ಈ ಹಿಂದೆ ಏನಾದ್ರು ಇದೇ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಏನಾದ್ರು ಮಾಡೋದಕ್ಕೆ ಸಂಚು ಮಾಡಿದ್ನ ಅನ್ನೋದು ಕೂಡ ತನಿಖೆಯಿಂದ ಅಥವಾ ಆತನ ಹೇಳಿಕೆಗಳಿಂದ ಕೂಡ ತಿಳಿದು ಬರಬೇಕಾಗಿರುವಂತದ್ದು. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.